ವೆಲ್ಕಮ್ ಬ್ಯಾಕ್ ಟು ಚೆಫ್ ಮದರ್ಸ್ ಕಿಚನ್. ಇವತ್ತು ಸಾಂಪ್ರದಾಯಿಕ ಅಡುಗೆಯಾದ ಅಕ್ಕಿ ಶಾವಿಗೆ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಅದಕ್ಕೊಂದು ಚಿಟಿಕೆ ಉಪ್ಪು ಹಾಕೋಬೇಕಾಗುತ್ತೆ. ನಿಮಗೆ ತುಂಬ ಜಾಸ್ತಿ ಬೇಕು ಶಾವಿಗೆ ಅಂದರೆ ಜಾಸ್ತಿ ನೀರಿಟ್ಕೊಳ್ಳಿ. ಸ್ವಲ್ಪ ಆದರೆ ಇದು ನಾನು 4ರಿಂದ 5 ಜನಕ್ಕಾಗೋವಷ್ಟು ಶಾವಿಗೆ ಮಾಡ್ಕೊತಾ ಇದ್ದೀನಿ. ಆ ನೀರು ಕಾಯಕ್ಕೆ ಇಟ್ಟಿದ್ದಾದಮೇಲೆ ನಾವು ಬೆಲ್ಲ ಕುಟ್ಕೋಬೇಕಾಗುತ್ತೆ. ಶಾವಿಗೆಗೆ ಕಾಯಿಲ್ಬೇಕು, ಅದಕ್ಕೆ ಬೆಲ್ಲ ಕುಟ್ಟು ಸೈಡಲ್ಲಿ ಇಟ್ಕೋಬೇಕು. ಬೆಲ್ಲ ಕುಟ್ಟಿದ್ದಾದಮೇಲೆ ಇದು ಬೆಲ್ಲ ಕರಗೋದಕ್ಕೆ 1 ಗ್ಲಾಸ್ ನೀರು ಹಾಕ್ಕೋಬೇಕು. ಅದು ನೀರು ಹಾಕ್ಕೊಂಡು ಬೆಲ್ಲ ಕರಗಿದ್ದಾದಮೇಲೆ ಅದನ್ನು ಶೋಧಿಸ್ಕೋಬೇಕು. ಅದ್ರಲ್ಲಿ ಕಲ್ಲು ಏನಾರ ಇರುತ್ತಲ್ಲ, ಹಾಗಾಗಿ ಶೋಧಿಸ್ಕೋಬೇಕು. ನೋಡಿ, ಇಷ್ಟು ದಪ್ಪ ಇದ್ದರೆ ಸಾಕು. 1 ಗ್ಲಾಸ್ ನೀರು ಹಾಕ್ಬಿಟ್ಟು ಗ್ಯಾಸ್ ಮೇಲೆ ಇದನ್ನು ಕರಗೋದಕ್ಕೆ ಇಡೋಣ. ಚೆನ್ನಾಗಿ ಬಿಸಿ ಆಗ್ತಾ ಅದು ನೀಟಾಗಿ ಕರಗುತ್ತೆ. ಅಷ್ಟೊತ್ತಿಗೆ ನಾವು ತೆಂಗಿನ ತುರಿ ತುರ್ಕೊಂಬಿಟ್ಟು ಇದಕ್ಕೆ 4ರಿಂದ 5 ಏಲಕ್ಕಿ ಎಷ್ಟು ಬೇಕಾದರೂ ಹಾಕೋಬೋದು. ಘಮ ಚೆನ್ನಾಗೇ ಬರುತ್ತೆ. ನಾನಿಲ್ಲಿ ಒಂದು 6 ಏಲಕ್ಕಿ ತೊಗೊಂಡಿದ್ದೀನಿ. ಇದೆಲ್ಲ ಈ ಥರ ಬಿಡಿಸ್ಕೊಂಬಿಟ್ಟು ಹಾಕ್ಕೋಬೇಕಾಗುತ್ತೆ. ಇದನ್ನು ನುಣ್ಣಗೆ ರುಬ್ಕೋಬೇಕು. ಕಾಯಿನ ನುಣ್ಣು ರುಬ್ಕೊಂಡು ಅದಕ್ಕೆ ಸ್ವಲ್ಪ ಗೋಡಂಬಿ ಹಾಕ್ಕೋಬೇಕು. ಗೋಡಂಬಿ ಆಪ್ಷನಲ್ಲು, ಆದರೆ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಅನ್ನೋಕ್ಕೋಸ್ಕರ ನಾನು ಗೋಡಂಬಿ ಯೂಸ್ ಮಾಡ್ತಾಯಿದ್ದೀನಿ. ಬೇಕಾದರೆ ಇದಕ್ಕೆ ಗಸಗಸೆನೂ ಹಾಕೋಬೋದು, ತುಂಬ ರಿಚ್ಚಾಗೆ ಚೆನ್ನಾಗಿ ಬರುತ್ತೆ. ಗೋಡಂಬಿ ಹಾಕ್ಕೊಂಡಿದ್ದೀನಿ, ಒಂದು 10ರಿಂದ 15 ಗೋಡಂಬಿ ಹಾಕ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ನುಣ್ಣಗೆ ರುಬ್ಕೊಳ್ಳೋಣ ಮಿಕ್ಸಿಲಿ ರುಬ್ಬಿದ್ದಾದಮೇಲೆ ಅಷ್ಟೊತ್ತಿಗೆ ಬೆಲ್ಲ ನೀಟಾಗಿ ಕಾದಿರುತ್ತೆ. ಬೆಲ್ಲ ಇವಾಗ ಕರಗಿದೆ. ಇದಕ್ಕೆ ರುಬ್ಕೊಂಡಿರೋ ಅಂಥ ಮಿಶ್ರಣ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಹಾಲು ಹಾಕ್ಕೊತಾ ಇದ್ದೀನಿ. ಹಾಲು ಹಾಕೋದ್ರಿಂದನೂ ಚೆನ್ನಾಗಿರುತ್ತೆ. ಇದನ್ನೆಲ್ಲ ನೀಟಾಗಿ ಕುದಿಸ್ಬೇಕು. ಸ್ಲಿಮ್ಮಲ್ಲಿ ಇಟ್ಬಿಟ್ಟು ಕುದಿಸಿ. ಇವಾಗ ಈ ಕಡೆ ಶಾವಿಗೆಗೆ ನೀರಿಟ್ಟಿದ್ವಲ್ಲ, ಇದು ಬಿಸಿ ಆಗಿರುತ್ತೆ. ಇವಾಗ ಅಕ್ಕಿ ಹಿಟ್ಟು ಹಾಕೊಳ್ಳೋಣ. ನಾನಿಲ್ಲಿ 2 ಬೌಲಷ್ಟು ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ನೋಡಬೇಕು ಹದ ಹೇಗಿರುತ್ತೆ ನೋಡಿಕೊಂಡು ಹಾಕೋಬೇಕಾಗುತ್ತೆ. ನಾನಿಲ್ಲಿ 1 ಗ್ಲಾಸ್ ನೀರಿಗೆ 2 ಬಟ್ಲು ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಸ್ವಲ್ಪ ಬೇಯೋ ಅಷ್ಟೊತ್ತಿಗೆ ನಾವು ಇದಕ್ಕೊಂದು ಪೌಡ್ರು ಬೇಕು. ಶಾವಿಗೆಗೆ ಕಡಲೆಯಿಂದ ಮಾಡ್ತೀವಿ ಅದನ್ನು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ರುಬ್ಬಿಟ್ಕೊಬಿಡೋಣ. ಅಷ್ಟೊತ್ತಿಗೆ ಅದು ಕುದ್ದಿರುತ್ತೆ. ನೋಡಿ, ಇಲ್ಲಿ ನಾನು ಒಂದು 2 ಹಿಡಿಯೋಷ್ಟು ಉರಿಗಡಲೆ ತೊಗೊತಾ ಇದ್ದೀನಿ. ಉರಿಗಡಲೆ ತಗೊಂಡು ನುಣ್ಣಗೆ ಪುಡಿ ಮಾಡ್ಕೋಬೇಕಾಗುತ್ತೆ. ಪುಡಿ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ಳಿ. ಇವಾಗ ಶಾವಿಗೆದು ಬೆಂದಿದೆ, ಶಾವಿಗೆ ಹಿಟ್ಟು ಬೆಂದಿದೆ. ಗಂಟಿಲ್ದಂಗೆ ನೀಟಾಗಿ ಮಿತ್ಕೊಳ್ಳೋಣ. ಫಸ್ಟು ಕಡ್ಡಿಲಿ ಈ ಥರ ಮಿತ್ಕೋಬೇಕಾಗುತ್ತೆ. ನಿಮ್ಮಲ್ಲಿ ಈ ಥರ ಅವೈಲಬಲ್ ಇಲ್ಲ ಅಂದರೆ ಒಂದು ಚೌಟಲ್ಲಿ ಏನಾದರೂ ಅದರಲ್ಲೂ ಮಾಡ್ಕೋಬೋದು. ಬಟ್ ಇದರಲ್ಲಿ ತುಂಬ ಚೆನ್ನಾಗೇ ಬರುತ್ತೆ. ನೋಡಿ, ಈ ಥರ ನುಣುಪಾಗಿ ಮಿತ್ಕೋಬೇಕಾಗುತ್ತೆ. ಆಮೇಲೆ ಒಂದು ಪ್ಲಾಸ್ಟಿಕ್ ಪೇಪರ್ ಮೇಲೆ ಹಾಕ್ಕೊಂಬಿಟ್ಟು ಚೆನ್ನಾಗೆ ಮಿತ್ಕೊಳ್ಳೋಣ. ನೈಸ್ಗೆ ಮಿತ್ಕೊಂಬಿಟ್ಟು ಒಂದೊಂದೇ ಉಂಡೆ ಮಾಡ್ಕೊಬಿಟ್ಟು ಸೈಡಲ್ಲಿ ಅದೇ ಪಾತ್ರೆಯಲ್ಲಿ ಮುಚ್ಚಿಟ್ಕೋಬೇಕು. ಯಾಕಂದರೆ ಬಿಸಿ ಇರಬೇಕಿದು. ಬಿಸಿ ಇದ್ದರೆ ಮಾತ್ರ ನೀಟಾಗಿ ಒತ್ತೋದಕ್ಕೆ ಬರೋದು, ಇಲ್ಲಾಂದರೆ ಗಟ್ಟಿ ಆಗಿಬಿಡುತ್ತೆ. ನಾನಿಲ್ಲಿ ಚಕ್ಲಿ ಒಳ್ಳೆ ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಅಂತಲೇ ಬೇರೆ ಬರುತ್ತೆ ಶಾವಿಗೆ ಒಳ್ಳು ಅಂತ, ಅದರಲ್ಲಿ ಈಸಿಯಾಗಿ ಬರುತ್ತೆ. ಯಾವುದ್ರಲ್ಲಾದರೂ ಮಾಡ್ಕೋಬೋದು. ತುಂಬ ಮಾಡೋಂಗಿದ್ದೆ ಶಾವಿಗೆ ಒಳ್ಳಲ್ಲಿ ಸರಿ. ಸ್ವಲ್ಪ 4-5 ಜನಕ್ಕೆ ಅಂದರೆ ಚಕ್ಲಿ ಒಳ್ಳಲ್ಲಾದರೆ ಮಾಡ್ಕೋಬೋದು ಈಸಿಯಾಗಿ. ನೋಡಿ, ಈ ಥರ ಆಯಿಲ್ ಹಾಕ್ಬಿಟ್ಟು ಒಂದೊಂದೇ ಉಂಡೆನ ಇದ್ರೊಳಗೆ ಹಾಕ್ಬಿಟ್ಟು ಒತ್ತಬೇಕು. ನೋಡಿ, ಈ ಥರ ನೀಟಾಗಿ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕಬೇಕಾಗುತ್ತೆ. ಒಳಗಡೆ ಎಲ್ಲ ಆಯಿಲೆಲ್ಲ ಸೋರ್ಕೊಳ್ಳಿ. ಈ ಥರ ಹಾಕ್ಬಿಟ್ಟು ಕ್ಲೋಸ್ ಮಾಡಿ. ನೋಡಿ, ಎಷ್ಟು ನೀಟಾಗಿ ಬರ್ತಾ ಇದೆ. ಉಡಿ ಹಾಗೆ ಇದೆ, ಮೆತ್ಕೊತಾ ಇಲ್ಲ ಅದು ಒಂದಕ್ಕೊಂದು. ಹಾಗೆ ಎಷ್ಟು ಸಣ್ಣಗೆ ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಒಂದು ಉಂಡೆಗೆ ಇಷ್ಟು ದಪ್ಪ ಶಾವಿಗೆ ಆಗುತ್ತೆ. ರೆಡಿಯಾಗಿದೆ ನೋಡಿ. ಶಾವಿಗೆ ಬಿಡಿ ಬಿಡಿಯಾಗೇ ಇದೆ. ಅದಕ್ಕೋಸ್ಕರ ಯಾವಾಗೂ ಹಿಟ್ಟು ಹದವಾಗಿರಬೇಕು, ಇಲ್ಲಾಂದರೆ ಶಾವಿಗೆ ಅಷ್ಟು ಚೆನ್ನಾಗಿ ಬರಲ್ಲ. ನೋಡಿ, ಎಷ್ಟು 4ರಿಂದ 5 ಜನ ಆರಾಮ್ಸೆ ತಿನ್ಬೋದು. ಇವಾಗ ಶಾವಿಗೆ ರೆಡಿಯಾಗಿದೆ, ಶಾವಿಗೆ. ಇದಕ್ಕೆ ಕಾಯೆಲ್ಲೋ ಮುಂಚೆನೇ ಮಾಡಿಟ್ಕೊಂಡಿದ್ವಲ್ಲ, ಅದನ್ನು ಸರ್ವ್ ಮಾಡ್ಕೊಳ್ಳೋಣ. ಕಾಯಲ್ಲಿ ಹಾಕ್ಬಿಟ್ಟು ಮತ್ತು ಕಡಲೆ ಪುಡಿನೂ ಮುಂಚೆನೇ ಮಾಡಿಟ್ಕೊಂಡಿದ್ವಿ, ಅದನ್ನು ಹಾಕಿ ತುಪ್ಪದ ಜೊತೆ ತುಂಬ ಚೆನ್ನಾಗಿರುತ್ತೆ. ತುಪ್ಪ ಹಾಕ್ಕೊಳ್ಳಿ. ಕಾಯಲ್ಲಿ ಹಾಕಿದ್ದಾದಮೇಲೆ ಕಡಲೆ ಪುಡಿ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ. ಯಾರಾದರೂ ಬಂದಾಗೂ ಸ್ವೀಟ್ ಮಾಡ್ಬೋದು. ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ಲರಿಗೂ ಇಷ್ಟ ಆಗುತ್ತೆ. ಯಾವಾಗೂ ಒಬ್ಬಟ್ಟು ಅದು ಸ್ವೀಟ್ ಮಾಡ್ತಾಯಿದ್ದು ಸ್ಪೆಷಲ್ಲಾಗಿರುತ್ತೆ. ಒಂದು ಸರಿ ಮನೇಲಿ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಈ ರೆಸಿಪಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋ ಜೊತೆ ಮೀಟ್ ಆಗೋಣ.